ನಿಮ್ಮ ವಾದವನ್ನು, ನಿಮ್ಮ ಸುಳ್ಳನ್ನು ಮುಚ್ಚಿಕೊಳ್ಳಿಕ್ಕೆ ನಿಮ್ಮ ಹಸ್ತದ ಚಿಹ್ನೆಯನ್ನು ಅಭಯ ಮುದ್ರೆ ಅಂತ ನೀವು ಸ್ಥಾಪಿಸಿಕೊಳ್ಳಿಕ್ಕೆ, ಸ್ಥಿರೀಕರಿಸಲಿಕ್ಕೆ ಶಿವನನ್ನು ಕೂಡ ಪ್ರದರ್ಶನದ ವಸ್ತುವನ್ನಾಗಿ ಮಾಡಿದ್ರಿ ನೀವು. ಅಂದರೆ ಮೂಲಭೂತವಾಗಿ ಹಿಂದೂ ಮತ್ತು ಹಿಂದೂ ಧರ್ಮ, ಹಿಂದೂ ದೇವಸ್ಥಾನಗಳ ಬಗ್ಗೆ ಮೊದಲಿಂದಲೂ ನಿಮಗೆ ಒಂದು ವಿರೋಧವಿದೆ, ದ್ವೇಷವಿದೆ. ಅಲ್ಲಿ ಹಿಂಸೆಗೊಳಗಾಗಿ ಮಾನ ಪ್ರಾಣ ಕಳ್ಕೊಂಡು ಓಡಿ ಬಂದಂಥ ಹಿಂದೂಗಳಿಗೆ ಗಾಂಧಿ ಕವಡೆ ಕಾಸಿನ ಬೆಲೆಯನ್ನು ಕೊಟ್ಟಿಲ್ಲ. ಅದರ ಬದಲಾಗಿ ಅವರು ಬಂದು ನಿಂತಂಥ ಮಸೀದಿಯನ್ನು ತೆರವುಗೊಳಿಸಿ ಅಂತ ಉಪವಾಸ ಸತ್ಯಾಗ್ರಹ ಮಾಡಿದರು. ಮತಾಂತರಕ್ಕಾಗಿ ಇದೇ ರೀತಿ ನೀವು ಮುಂದುವರಿಸಲಿಕ್ಕೆ ಬಿಟ್ರಿ ಅಂತ ಆದರೆ ಭಾರತದಲ್ಲಿ ಬಹುಸಂಖ್ಯಾತರಾದಿದ್ದಂಥ ಹಿಂದೂಗಳು ಅಲ್ಪಸಂಖ್ಯಾತರಾಗುವಂಥ ಒಂದು ಭಯವನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಇವತ್ತು ಹೇಳ್ತಾರೆ ನಾವು ಸಂವಿಧಾನವನ್ನು ರಕ್ಷಿಸಲಿಕ್ಕೆ ಬಂದವರು, ಸಂವಿಧಾನವನ್ನು ಭಕ್ಷಿಸಲಿಕ್ಕೆ ಬಂದವರು ಕಾಂಗ್ರೆಸ್ನವರು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. 18ನೇ ಲೋಕಸಭಾ ಅಧಿವೇಶನದಲ್ಲಿ ರಾಹುಲ್ ಗಾಂಧಿಯವರು ಬಹಳ ಮೂಲಭೂತವಾದಂಥ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ರು. ಹಿಂದೂಗಳ ಮೇಲೆ ಸಾಮೂಹಿಕವಾಗಿ ಹಿಂಸಾರತಿಗಳು, ಸುಳ್ಳುಗಾರರು, ದ್ವೇಷ ಬಿತ್ತುವವರು ಅನ್ನುವಂಥ ಆರೋಪ ಮಾಡಿದರು. ಅದಕ್ಕೆ ಪ್ರಧಾನಿ ಮೋದಿಯವರು ಚಾರಿತ್ರಿಕವಾಗಿ ಇಡೀ ಗಲಾಟೆಯ ಮಧ್ಯೆಯೂ ಕೂಡ ಎಲ್ಲಿಯೂ ವಿಚಲಿತಗೊಳ್ಳದೇ ಅತ್ಯಂತ ಖಡಕ್ಕಾಗಿ ಉತ್ತರಿಸುವ ಮೂಲಕ ಒಂದು ರಾಹುಲ್ ಗಾಂಧಿಯ ಸುಳ್ಳಿನ ಪ್ರಹಸನಕ್ಕೆ ಅದ್ಭುತವಾದಂಥ ತೆರೆ ಎಳೆದರು. ಇದರ ಮಧ್ಯೆ ರಾಹುಲ್ ಗಾಂಧಿ ಎತ್ತಿದ ಅಯೋಧ್ಯೆಯ ಪ್ರಶ್ನೆಗೆ ಒಂದು ಸ್ಪಷ್ಟವಾದಂಥ ಉತ್ತರವನ್ನು ನಾನು ಕೊಟ್ಟಿರಲಿಲ್ಲ. ಅದನ್ನು ನಿನ್ನೆನೇ ಕೊಡಬೇಕಾಗಿತ್ತು. ಆದರೆ ಪ್ರಧಾನಿಯವರ ಮಾತಿನ ಮೇಲೆ ವಿಡಿಯೋ ಮಾಡಲಿಕ್ಕೆ ಹೊರಟಾಗ ಇದನ್ನು ನಾನು ಸ್ವಲ್ಪ ಮುಂದೂಡಬೇಕಾಯಿತು. ಇವತ್ತು ನಿಜಕ್ಕಾದರೆ ಅಲಹಾಬಾದ್ ಹೈಕೋರ್ಟಿನ ನ್ಯಾಯಮೂರ್ತಿಗಳು ರೋಹಿತ್ ರಂಜನ್ ಅಗರ್ವಾಲ್ ಪೀಠ ಭಾರತದಲ್ಲಿ ನಡೀತಾ ಇರುವಂಥ ಮತಾಂತರದ ಪಿಡುಗಿನ ಬಗ್ಗೆ ಅತ್ಯಂತ ಕಳವಳವನ್ನು ವ್ಯಕ್ತಪಡಿಸಿದೆ ಮತ್ತು ಸಾಂವಿಧಾನಿಕವಾಗಿ ಅದನ್ನು ಹೇಗೆ ತಡೆಯಬೇಕು, ತಡೆಯದಿದ್ದರೆ ಮುಂದೆ ಯಾವ ರೀತಿಯ ಅನಾಹುತ ಆಗತ್ತೆ ಅನ್ನೋದರ ಬಗ್ಗೆ ಬಹಳ ಕಟುವಾದ ಶಬ್ದಗಳಲ್ಲಿ ನೋವಿನಿಂದ ಒಂದು ಆಡಳಿತ ಪಕ್ಷಕ್ಕೂ ಮತ್ತು ಆಡಳಿತಾರೂಢ ಅಧಿಕಾರಿಗಳಿಗೂ ಅಥವಾ ಈ ದೇಶದ ಒಟ್ಟು ರಾಜಕೀಯ ವ್ಯವಸ್ಥೆಯಲ್ಲಿ ಮತ ಬ್ಯಾಂಕಿನ ರಾಜಕಾರಣವನ್ನೇ ಮುಂದಿಟ್ಟುಕೊಂಡು ದೇಶದ ಅಸ್ಮಿತೆ ಮತ್ತು ಬಹುಸಂಖ್ಯಾತರ ಮೇಲೆ ನಡೀತಾ ಇರುವಂಥ ಮತಾಂತರದ ಈ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅದರ ಬಗ್ಗೆ ನಾನು ಮಾತಾಡಬೇಕು. ಆದರೆ ಅದರ ಪೂರ್ವದಲ್ಲಿ ಅಯೋಧ್ಯೆಯಲ್ಲಿ ಈ ಸಾರಿ ಅಂಥ ಅಯೋಧ್ಯೆಯನ್ನು ಒಳಗೊಂಡಂಥ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು 523 ವರ್ಷಗಳ ಹೋರಾಟದ ಮೂಲಕ, ಅಡ್ವಾಣಿಯವರ ರಥಯಾತ್ರೆಯ ಮೂಲಕ, RSS ಮತ್ತು ಹಿಂದೂ ಸಂಘಟನೆಗಳು BJPಯವರು ಏಕೀಕೃತಗೊಂಡು ಕೊನೆಗೂ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದಲ್ಲಿ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ ಆಯಿತು. ಆದರೆ ರಾಮನೇ ಮುನಿದಿದ್ದಾನೆ. ರಾಮ ಮಂದಿರವನ್ನು ಕಟ್ಟಿದ ಅಯೋಧ್ಯೆಯ ನಿವಾಸಿಗಳು BJPಯ ವಿರುದ್ಧವಾಗಿದ್ದಾರೆ. ಆ ಕಾರಣಕ್ಕಾಗಿಯೇ BJPಯ ಕ್ಯಾಂಡಿಡೇಟಿನ ಹೀನಾಯ ಸೋಲು. ಹಾಗಾದರೆ ಅಲ್ಲಿ ಸೋಲಿಕ್ಕೆ ಕಾರಣ ಏನು ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ರಾಹುಲ್ ಗಾಂಧಿ ಮೂಲಭೂತವಾದಂಥ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ, ಆರೋಪವನ್ನು ಮಾಡಿದ್ದಾರೆ BJPಯ ಮೇಲೆ. ಅದು ಏನು ಅಂತಂದರೆ, ಸ್ಥಳೀಯರನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ರಾಮ ಮಂದಿರವನ್ನು ಕಟ್ಟುವ ತರಾತುರಿಯಲ್ಲಿ ಅಲ್ಲಿ ವಿಮಾನ ನಿಲ್ದಾಣ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಎಲ್ಲವನ್ನ ಮಾಡುವ ಹಂತದಲ್ಲಿ ಭೂಸ್ವಾಧೀನ ಮಾಡಿಕೊಂಡು ಅಲ್ಲಿಯ ಸ್ಥಳೀಯರನ್ನು ಬೀದಿಗೆ ಅಟ್ಟಿದ್ದೀರಿ. ರಾಮ ಮಂದಿರದ ಸುತ್ತಮುತ್ತ ಸ್ಥಳವನ್ನು ಎಕ್ವೈರೆ ಮಾಡುವ ಹೆಸರಿನಲ್ಲಿ ಅಲ್ಲಿಯ ಅಂಗಡಿ ಮುಂಗಟ್ಟುಗಳನ್ನು ಇಟ್ಟುಕೊಂಡು ಬದುಕ್ತಾ ಇರುವಂಥ ಎಲ್ಲ ಬದುಕನ್ನು ನೀವು ರಸ್ತೆಗೆ ತಂದು ನಿಲ್ಲಿಸಿದ್ದೀರಿ. ಯಾವುದೇ ಪರಿಹಾರವನ್ನು ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಜನಾಕ್ರೋಶ, ಆ ಜನಾಕ್ರೋಶದ ಅಲೆಯಲ್ಲಿ BJPಯ ಕ್ಯಾಂಡಿಡೇಟು ತೊಳೆದು ಹೋಗಿದ್ದಾರೆ. ರಾಮ ಮುನಿದಿದ್ದಾನೆ, ರಾಮ ನಿಮಗೆ ಕೈ ಹಿಡಿದಿಲ್ಲ,
ರಾಮನನ್ನು ಮುಂದಿಟ್ಟುಕೊಂಡು ಭಾವನಾತ್ಮಕವಾದಂಥ ವಿಷಯವನ್ನು ಇಟ್ಕೊಂಡು ಧಾರ್ಮಿಕವಾದಂಥ ವಿಷಯವನ್ನು ಇಟ್ಟುಕೊಂಡು ಇಡೀಯದಾಗಿ ಭಾರತದಾದ್ಯಂತ ಒಂದು ಭಾವನಾತ್ಮಕವಾದ ಸಂಚಲನವನ್ನು ಸೃಷ್ಟಿಸಿ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಗೆಲ್ಲಲು ಹೊರಟಂಥ ನಿಮಗೆ ಅಯೋಧ್ಯೆಯಲ್ಲೇ ಮುಖಭಂಗ ಆಗಿದೆ ಅನ್ನುವಂಥ ಮಾತನ್ನು ರಾಹುಲ್ ಗಾಂಧಿ ಹೇಳಿದರು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಏನು ಉತ್ತರ ಕೊಟ್ಟಿದ್ದಾರೆ? 2004ರಿಂದ ನಿಮ್ಮನ್ನು ನೋಡ್ತಾ ಇದ್ದೇನೆ. ನಿಮ್ಮ ಬಾಲಿಶ ಬುದ್ಧಿ, ಅಪ್ರಬುದ್ಧತನ, ಪ್ರಜಾತಂತ್ರ ಮತ್ತು ಲೋಕತಂತ್ರ ವ್ಯವಸ್ಥೆಯ ಕನಿಷ್ಠ ಜ್ಞಾನವೂ ಇಲ್ಲದೆ ಸುಳ್ಳುಗಳನ್ನೇ ಸರಮಾಲೆಯಾಗಿ ಹೆಣೆತ ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡುವುದನ್ನು, ಲೋಕಸಭೆಯಲ್ಲಿ ಮಾತಾಡುವುದನ್ನು ನಾನು ಗಮನಿಸಿದ್ದೇನೆ. ಆದರೆ ಈಗ ನೀವು ಪ್ರತಿಪಕ್ಷ ನಾಯಕರಾಗಿದ್ದೀರಿ. ಭಾರತ ಜೋಡೋ ಯಾತ್ರೆಯ ನಂತರ ರಾಹುಲ್ ಗಾಂಧಿ ಬದಲಾಗಿದ್ದಾರೆ. ಪ್ರಾಯಶಃ ಪ್ರಬುದ್ಧರಾಗಿರಬಹುದು, ಅಧ್ಯಯನಶೀಲತೆಯನ್ನು ಮೈಗೂಡಿಸ್ಕೊಂಡಿರಬಹುದು. ಯಾವುದೇ ವಿಷಯವನ್ನು ಸಂಸತ್ತಿನ ದೇಗುಲಕ್ಕೆ ಸಮಾನವಾದಂಥ ಜನತಂತ್ರದ ದೇಗುಲ ಅದು. ಅಲ್ಲಿ ಸುಳ್ಳು ಹೇಳುವ ಮೂಲಕ, ಪ್ರಚಾರದ ಮಾತನಾಡುವ ಮೂಲಕ ಚಪ್ಪಾಳೆಗಿಟ್ಟಿಸಿಕೊಳ್ಳುವ ಅಲ್ಪತನಕ್ಕೆ ತಾವು ಬಲಿಯಾಗಲಾರಿರಿ ಅಂತ ನಾವು ಭಾವಿಸಿದ್ದೆವು. ಆದರೆ ಪಪ್ಪು ಬದಲಾಗಲಿಲ್ಲ, ಬಾಲಿಶ ಬುದ್ಧಿ ಬದಲಾಗಲಿಲ್ಲ. ಅದೇ ಬಾಲಿಶ ಬುದ್ಧಿಯಲ್ಲಿ ನೀವು ಮಾತಾಡಿದ್ದೀರಿ. ನಿಮಗೆ ತಾಕತ್ತಿದ್ದರೆ ನಿಮ್ಮ INDA ಕೂಟ ಅಯೋಧ್ಯೆಗೆ ಬನ್ನಿ, ಸ್ಥಳ ಪರಿಶೀಲನೆ ಮಾಡಿ. ನಾವು ಏನು ಮಾಡಿದ್ದೇವೆ, ಅಲ್ಲಿ ಜನ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದ್ದಾರೆ, ಜನ ಆಕ್ರೋಶಗೊಂಡಿದ್ದಾರೋ, ಜನ ಅಸಂತುಷ್ಟಿಗೊಂಡಿದ್ದಾರೋ, ಸಂತುಷ್ಟಿಗೊಂಡಿದ್ದಾರೋ, ಜನರ ಬದುಕು ಒಂದು ಬದಲಾಗಿದೆಯೋ ಅಥವಾ ಬದುಕು ಅಧೋಪತನಕ್ಕೆ ಇಳಿದಿದೆಯೋ ಅದನ್ನು ಪರಿಶೀಲನೆ ಮಾಡಿ ನೋಡಿ ಮಾತನಾಡುವುದನ್ನು ಕಲಿಯಿರಿ. ಪ್ರತಿಪಕ್ಷದ ನಾಯಕತ್ವದ ಹುದ್ದೆಗೆ ಕನಿಷ್ಠ ಮಟ್ಟದ ಗೌರವವನ್ನು ಕೊಡಿ ಅನ್ನುವ ಮೂಲಕ ಚಾಟಿಯನ್ನು ಬೀಸಿದ್ದಾರೆ. अयोध्या में एयरपोर्ट बना, अयोध्या की जनता से जमीन छीनी गई और आज तक उन्हें मुआवजा नहीं मिला है। कि अयोध्या में जो भी छोटे छोटे दुकानदार थे, जो भी छोटी छोटी बिल्डिंग्स थी, उन सारों को तोड़कर गिरा दिया गया और उन लोगों को सड़क पर कर दिया गया। उनका जवाब आया, मैंने उनसे पूछा कि आपको कब पता लगा कि आप अयोध्या में जीत रहे हो, और आपने कहा पहले दिन से मुझे पता था। सही बात। और मैंने कहा ये क्या हुआ? उन्होंने कहा राहुल जी, अयोध्या में एयरपोर्ट बना, अयोध्या की जनता से जमीन छीनी गई और आज तक उन्हें मुआवजा नहीं मिला है। श्री राहुल गांधी का बयान झूठ का एक पुलंदा है। सच्चाई ये है, अयोध्या के अंदर 1733 करोड़ रुपए केवल मुआवजे के रूप में अयोध्या वासियों को प्रदेश सरकार ने उपलब्ध करवाए हैं। चाहे वह भक्ति पथ हो, राम पथ हो, जन्मभूमि पथ हो, चाहे वह एयरपोर्ट के निर्माण का हो, चाहे वह 14 कोसी परिक्रमा के मार्ग का हो, एक एक वहां के नागरिक को, जिसके नाम पे जमीन थी, जिसके नाम पे दुकान थी, जिसके पास दुकान का पोजीशन था, उन्हें प्रॉपर कंपनसेशन दिया गया। श्री राहुल गांधी के बयान सत्य से परे हैं, झूठ का एक पुलंदा है। उत्तर प्रदेश और अयोध्या को बदनाम करने की साजिश है। भारत की छवि को, अयोध्या धाम की छवि को दुनिया के अंदर खराब करने की अपनी उस मानसिकता का हिस्सा है जो ये एक्सीडेंटल हिंदू लगातार आजादी के बाद से करते रहे हैं। लेकिन इसका जवाब समय आने पर अयोध्या की जनता भी और देश की जनता भी कांग्रेस पार्टी और इंडी गठबंधन को देगी। ಹಾಗಾದರೆ ಕೇವಲ ಮಾತಾಡಿದಾರಿಯೇ? ಇಲ್ಲ. ಅವರು ಹೇಳಿದ್ದಾರೆ, ನೋಡಿ ನೀವು ಮೊದಲನೇದಾಗಿ ಭೂ ಸ್ವಾಧೀನ ಮಾಡಿಕೊಂಡ್ರೆ ಪರಿಹಾರ ಕೊಟ್ಟಿಲ್ಲ. ನೋಡಿ 1733 ಕೋಟಿ ಪರಿಹಾರವನ್ನು ನೀಡಿದ್ದೇವೆ.
ಇದು ನಿಮಗೆ ಅರಿವಿಲ್ಲ. ಒಂದು ನಯಾ ಪೈಸೆ ಪರಿಹಾರ ಧನವನ್ನು ಕೊಂಡಿಲ್ಲ. ಎಲ್ಲವನ್ನ ವಿಲೇವಾರಿ ಮಾಡಿದ ನಂತರವೇ ರಾಮ ಮಂದಿರದ ಉದ್ಘಾಟನೆಯಾಗಿದೆ. ಬಂದು ಪರಿಶೀಲನೆ ಮಾಡಬಹುದು. ಯಾಕೆ ಸುಳ್ಳು ಹೇಳ್ತೀರಿ? ಯಾಕೆ ಜನರ ಒಂದು ದೃಷ್ಟಿಯನ್ನು ವಿಚಲಿತಗೊಳಿಸ್ತೀರಿ? ದೇಶಕ್ಕೆ ಸುಳ್ಳು ಹೇಳುವ ಮೂಲಕ ಏನನ್ನ ಸಾಧಿಸಲಿಕ್ಕೆ ಹೊರಟಿದ್ದೀರಿ? ಅದರ ಜೊತೆಗೆ ಪ್ರಪಂಚದಲ್ಲೇ ರಾಮ ಮಂದಿರದ ಉದ್ಘಾಟನೆಯ ಒಂದು ಸುಮುಹೂರ್ತ ಅದು ಇಡೀ ಪ್ರಪಂಚದ ಗಮನವನ್ನು ಸೆಳೆದಿದೆ. ಪ್ರಪಂಚದ ದೃಷ್ಟಿಯಲ್ಲಿ ಇವತ್ತು ಭಾರತವನ್ನು ನೀವು ಹೀಗಳೆಯುವ ಮೂಲಕ ಒಂದು ಪ್ರತಿಪಕ್ಷದ ನಾಯಕನಾಗಿ ಭಾರತವನ್ನೇ ಇಡೀ ಪ್ರಪಂಚದ ದೃಷ್ಟಿಯಲ್ಲಿ ನೀವು ಕಳೆಗುಂದುವ ಹಾಗೆ ಮಾಡಿದ್ದೀರಿ ನಿಮ್ಮ ಸುಳ್ಳಿನ ಮೂಲಕ. ಇದಕ್ಕೆ ನೀವು ಕ್ಷಮೆ ಕೇಳಬೇಕಾಗತ್ತೆ ಅಂತ ಹೇಳ್ತಾ, ನೀವು ಏನು ಮಾಡಿದ್ದೀರಿ ನಿಮ್ಮ ಕಾಲದಲ್ಲಿ ಅನ್ನೋದನ್ನು ಹೇಳಿದ್ದಾರೆ. ಅಯೋಧ್ಯೆಯನ್ನು ಗಡಿಪಾರು ಮಾಡುವಂಥ ದುಷ್ಟತನವನ್ನು ಮಾಡಿದಿರಿ. ಸರಯೂ ನದಿಯಲ್ಲಿ ರಕ್ತ ಹರಿಸುವ ಕೆಲಸವನ್ನು ಮಾಡಿದಿರಿ. ಆದರೆ ನಾವೇನು ಮಾಡಿದೆವು? ಅಯೋಧ್ಯೆಯ ಪೂರ್ವ ವೈಭವವನ್ನು, ಆ ಮೂಲ ಚಹರೆಯನ್ನು, ರಾಮಲಲ್ಲ ಹುಟ್ಟಿದ ನೆಲವಂದ ಪುಣ್ಯ ಭೂಮಿಯ ಆ ಇಡೀಯದಾದಂಥ ಒಂದು ವೈಭವವನ್ನು ಮರುಕಳಿಸುವ ಹಾಗೆ ಮಾಡಿದ್ದೇವೆ. ಅದಕ್ಕೆ ಹೊಟ್ಟೆ ಕಿಚ್ಚೇನು ನಿಮಗೆ? ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ವೇನು ನಿಮಗೆ? ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದದ್ದೇ. ನಮಗೆ ಹಿತ್ತಲ ಗಿಡ ಕೆಲವು ಬಾರಿ ಮದ್ದಾಗುವುದಿಲ್ಲ. ಅದಕ್ಕೂ ಕಾಲ ಪಕ್ವವಾಗಬೇಕಾಗತ್ತೆ. ಅದರ ಬಗ್ಗೆ ನಾವು ಆ ಸೋಲನ್ನು ಅತ್ಯಂತ ಸಮಷ್ಟಿ ಪ್ರಜ್ಞೆಯಿಂದ ಸ್ವೀಕರಿಸಿದ್ದೇವೆ. ಅದರ ಬಗ್ಗೆ ನಮಗೇನು ಬೇಸರ ಇಲ್ಲ. ಆದರೆ ನೀವು ಆ ಸೋಲನ್ನು ಇಟ್ಟುಕೊಂಡು ಶತಸುಳ್ಳನ್ನು ಹೇಳುವ ಕೆಲಸ ಮಾಡಬೇಡಿ. ನೀವು ಸತ್ಯಶೋಧಕರಾಗಿ, ಪ್ರತಿಪಕ್ಷ ನಾಯಕತ್ವ ಅನ್ನೋದು ಅದು ಪ್ರಧಾನ ಹುದ್ದೆಗೆ ಒಂದು ಸರಿಸಮಾನವಾದಂಥದ್ದು. ಇಡೀ ದೇಶದ ಆಡಳಿತಕ್ಕೆ ಚುರುಕು ಮುಟ್ಟಿಸುವಂಥ ಕ್ರಿಯಾಶೀಲವಾದಂಥ ಒಂದು ಸ್ಥಾನ, ಮಾನ, ಗೌರವ ಅದು. ಅದಕ್ಕೆ ಭಾರತದ ಪ್ರಜಾತಂತ್ರದಲ್ಲಿ, ಲೋಕತಂತ್ರದಲ್ಲಿ ಅದರದೇ ಆದಂಥ ಒಂದು ಘನತೆ ಇದೆ. ಅದನ್ನು ಹಾಳು ಮಾಡಬೇಡಿ, ಯೋಗಿನ ಆದಿತ್ಯನಾಥ್ ಹೇಳಿದ್ದು. ಅದರ ಜೊತೆಗೆ ರಾಮ ಮಂದಿರದ ಒಟ್ಟು ನಿರ್ಮಾಣದ ಸಂದರ್ಭದಲ್ಲಿ ಅದು ರಾಮಪಥ ಇರ್ಬೋದು, ಭಕ್ತಿಪಥ ಇರ್ಬೋದು, ಅಯೋಧ್ಯೆಯ ಎಲ್ಲ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಾವು ಅಭಿವೃದ್ಧಿ ಕಾರ್ಯ ಮಾಡುವಾಗ ಅದು ವಿಮಾನ ನಿಲ್ದಾಣವೇ ಇರ್ಬೋದು, ಅಲ್ಲಿ ಅಂಗಡಿಗಳೋ ಮನೆಗಳೋ ಏನೇನಿದ್ದುವೋ ಅವರಿಗೆ ಅಲ್ಲಲ್ಲೇ ಹಿಂದುಗಡೆ ಜಾಗವನ್ನು ಕೊಟ್ಟಿದ್ದೇವೆ, ಬಿಲ್ಡಿಂಗನ್ನು ಕಟ್ಟಿಸಿಕೊಟ್ಟಿದ್ದೇವೆ. ಬಂದು ನೋಡಿ. ಒಮ್ಮೆ ನಿವೇಶನ ರಹಿತರಿಗೆ ನಿವೇಶನವೇ ಇಲ್ಲ ಅಂತಾದರೆ ಅವರಿಗೆ ಕಾಂಪ್ಲೆಕ್ಸನ್ನು ಕಟ್ಟಿ ಅಲ್ಲಿ ಅವರಿಗೆ ಮರುವಸತಿಯನ್ನು ಮತ್ತು ಅವರ ಜೀವನಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಯಾರಿಗೂ ಅನ್ಯಾಯ ಮಾಡಿಲ್ಲ. ಅಯೋಧ್ಯೆಯ ರಾಮನ ನೆಲದಲ್ಲಿ ಯಾರೂ ಬೀದಿಗೆ ಬಂದಿಲ್ಲ. ನಾನು ಸವಾಲನ್ನು ಹಾಕ್ತೇನೆ, ಬನ್ನಿ, ನಿಮಗೆ ನಾವು ಏನು ಮಾಡಿದ್ದೇವೆ ಅಂತ ತೋರಿಸ್ತೇವೆ. ರಾಮ ಮಂದಿರದ ಬಗ್ಗೆ ನಿಮ್ಮ ಪರಿಕಲ್ಪನೆ ಏನು, ರಾಮ ಮಂದಿರದ ಬಗ್ಗೆ ನಿಮ್ಮ ಧೋರಣೆ ಏನು, ಎಲ್ಲವನ್ನೂ ಗಮನಿಸಿದ್ದೇವೆ. ನಿಮ್ಮ ವಾದವನ್ನು, ನಿಮ್ಮ ಸುಳ್ಳನ್ನು ಮುಚ್ಚಿಕೊಳ್ಳಿಕ್ಕೆ, ನಿಮ್ಮ ಹಸ್ತದ ಚಿಹ್ನೆಯನ್ನು ಅಭಯ ಮುದ್ರೆ ಅಂತ ನೀವು ಸ್ಥಾಪಿಸಿಕೊಳ್ಳಿಕ್ಕೆ, ಸ್ಥಿರೀಕರಿಸಲಿಕ್ಕೆ ಶಿವನನ್ನು ಕೂಡ ಪ್ರದರ್ಶನದ ವಸ್ತುವನ್ನಾಗಿ ಮಾಡಿದಿರಿ ನೀವು. ಅಂದರೆ ಹಿಂದೂ ಧರ್ಮದ ಬಗ್ಗೆ ನಿಮಗಿರುವ ಪರಿಕಲ್ಪನೆ ಏನು? ಸಂವಿಧಾನದ ಆರ್ಟಿಕಲ್ 28ರ ಪ್ರಕಾರ ಹಿಂದೂಗಳಿಗೆ ಧಾರ್ಮಿಕ ಒಂದು ಪ್ರಚಾರವನ್ನು ಮಾಡುವ ಹಕ್ಕನ್ನು ಕೂಡ ಕಸಿದುಕೊಂಡ್ರಿ. ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಅದು. ಅದರ ಜೊತೆಗೆ ಆರ್ಟಿಕಲ್ 30ಯ ಪ್ರಕಾರ ಮುಸ್ಲಿಮರಿಗೂ ಕ್ರಿಶ್ಚಿಯನ್ರಿಗೂ ಧಾರ್ಮಿಕ ಪ್ರಚಾರವನ್ನು ಮಾಡುವ ಒಂದು ಹಕ್ಕನ್ನು ನೀಡಿದಿರಿ. ಅಂದರೆ ಮೂಲಭೂತವಾಗಿ ಹಿಂದೂ ಮತ್ತು ಹಿಂದೂ ಧರ್ಮ, ಹಿಂದೂ ದೇವಸ್ಥಾನಗಳ ಬಗ್ಗೆ ಮೊದಲಿಂದಲೂ ನಿಮಗೆ ಒಂದು ವಿರೋಧವಿದೆ, ದ್ವೇಷವಿದೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರನ್ನು ಬಳಸಿಕೊಳ್ಳುವ ಆ ಒಂದು ತರಾತುರಿಯಲ್ಲಿ ನೀವು ಹಿಂದೂಗಳನ್ನು ನಿರ್ಲಕ್ಷ್ಯ ಮಾಡ್ತಾನೆ ಬಂದಿದ್ದೀರಿ. ಭಾರತ ವಿಭಜನೆಯಾಗಿ ಪಾಕಿಸ್ತಾನದಲ್ಲಿ 32% ಹಿಂದೂಗಳಿದ್ದರು. ಅಂಬೇಡ್ಕರ್ರಿಂದ ಹಿಡಿದು ಸರ್ದಾರ್ ವಲ್ಲಭಾಯಿ ಪಟೇಲ್ರಿಂದ ಹಿಡಿದು ಪ್ರತಿಯೊಬ್ಬರು ಹೇಳಿದರು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಕೊಳ್ಳಿ, ಅನಾಹುತ ಆಗುತ್ತೆ ಅಂತ. ಇವತ್ತು 2-3%ಗೆ ಬಂದು ನಿಂತಿದೆ.
ಮತಾಂತರ ಮಾಡಿದರು, ಲವ್ ಜೆಹಾದ್ ಮಾಡಿದರು, ಕಡ್ದು ಹಾಕಿದರು, ಕೊಚ್ಚಾಕಿದರು. ಬೀಭತ್ಸವಾಗಿ ಅಲ್ಲಿಯ 32% ಹಿಂದೂಗಳು 2%, 3%ಗೆ ಬಂದಿದ್ದಾರೆ. ಗಾಂಧಿಯೂ ಹೋಗೊಡ್ಲಿಲ್ಲ, ನೆಹರೂನೂ ಹೋಗೊಡ್ಲಿಲ್ಲ, ಯಾರೂ ಹೋಗೊಡ್ಲಿಲ್ಲ, ಯಾರೂ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಮೇಲಾಗಿ ವಿಭಜನೆ ಆದಮೇಲೆ ಅವರಿಗೆ ವಿಭಜನೆಗೆ ಸಂದರ್ಭದಲ್ಲಿ ಕೊಡಬೇಕಾದಂಥ ಮೊತ್ತವನ್ನು ಕೊಡಬೇಕು ಅಂತ ಗಾಂಧಿಯವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅಲ್ಲಿ ಹಿಂಸೆಗೊಳಗಾಗಿ, ಬೀಭತ್ಸತೆಗೆ ಒಳಗಾಗಿ ಮಾನ ಪ್ರಾಣ ಕಳ್ಕೊಂಡು ಓಡಿ ಬಂದಂಥ ಹಿಂದೂಗಳಿಗೆ ಗಾಂಧಿ ಕವಡೆ ಕಾಸಿನ ಬೆಲೆಯನ್ನು ಕೊಟ್ಟಿಲ್ಲ. ಅದರ ಬದಲಾಗಿ ಅವರು ಬಂದು ನಿಂತಂಥ ಮಸೀದಿಯನ್ನು ತೆರವುಗೊಳಿಸಿ ಅಂತ ಉಪವಾಸ ಸತ್ಯಾಗ್ರಹ ಮಾಡಿದರು. ಅದಕ್ಕೆ ನೆಹರು ತಮಟೆ ಬಿಟ್ಟಿದ್ರು. ಇದೆಲ್ಲ ನಮಗೆ ಅರ್ಥ ಆಗೋದಿಲ್ಲ ಅಂತ ಭಾವಿಸಿದ್ರ? ಮೂಲತಃ ಹಿಂದೂಗಳು ಹಿಂಸವಾದಿಗಳು ಇತ್ಯಾದಿಗಳು, ಅಯೋಧ್ಯೆಯ ಪ್ರಶ್ನೆ ಎತ್ತುವಂಥ ರಾಹುಲ್ ಗಾಂಧಿ, ನೀವು ಯಾರು? ಮುಸ್ಲಿಮರೋ, ಹಿಂದೂಗಳೋ, ಕ್ರಿಶ್ಚಿಯನ್ನರೋ? ಅದನ್ನು ಮೊದಲು ಸ್ಪಷ್ಟಪಡಿಸಿ. ಅದಕ್ಕಿಂತ ಮುಖ್ಯವಾಗಿ ನೀವು ಭಾರತದ ಪ್ರಜೆ ಮತ್ತು ವಿದೇಶಿ ಪ್ರಜೆ ಡ್ಯುಯಲ್, ಅದನ್ನೂ ಇವತ್ತು ಪ್ರಶ್ನಿಸಬೇಕಾಗತ್ತೆ. ಈ ದೇಶದ ಧರ್ಮದ ಬಗ್ಗೆ, ಈ ದೇಶದ ಬಹುಸಂಖ್ಯಾತರ ನಂಬಿಕೆಯ ಮೇಲೆ ತೀವ್ರವಾಗಿ ಪ್ರಹಾರ ಮಾಡಿದ್ದಲ್ಲದೆ ಅಯೋಧ್ಯೆ ಬಗ್ಗೆ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಿದ್ರಲ್ಲ, ನೀವು ಪ್ರಜಾತಂತ್ರ ವ್ಯವಸ್ಥೆಯನ್ನಾಗಲಿ ಸಂವಿಧಾನವನ್ನಾಗಲಿ ರಕ್ಷಿಸಲಿಕ್ಕೆ ಬಂದವರೇ? ಈ ಪ್ರಶ್ನೆಯನ್ನು ಇಡೀ ಜಗತ್ತು ಕೇಳಬೇಕಾಗಿದೆ. ಅದರಲ್ಲೂ ನಮ್ಮ ಹಿಂದೂಗಳು ಮೊದಲು ಇದನ್ನು ಅರ್ಥ ಮಾಡ್ಕೋಬೇಕು. ಅಲಹಾಬಾದ್ ಕೋರ್ಟಿನ ನ್ಯಾಯಮೂರ್ತಿಗಳಿಗಿರುವ ಕಳಕಳಿ ಇಡೀ 110 ಕೋಟಿ ಹಿಂದೂಗಳಿಗಿಲ್ವಲ್ಲ, ಅದು ಬೇಸರ, ಅದು ಅತ್ಯಂತ ಆತಂಕಕಾರಿ, ಅದು ಆಘಾತಕರ. ಇದೇ ರಾಹುಲ್ ಗಾಂಧಿ ಹೇಳ್ತಾರೆ, ಅಗ್ನಿವೀರ್ ಬಗ್ಗೆ ಇಲ್ಲ ಸಲ್ಲದ ಪ್ರಚಾರ ಮಾಡಿದರು. ಅಗ್ನಿವೀರ್ ಯೋಜನೆಯಲ್ಲಿ ಆಯ್ಕೆಯಾಗಿ ಹೋಗಿ ಅಲ್ಲಿ ಹುತಾತ್ಮರಾದವರಿಗೆ ಕವಡೆ ಕಾಸನ್ನು ಕೊಟ್ಟಿಲ್ಲ, ಅವರ ಕುಟುಂಬ ಅನಾಥವಾಗಿದೆ ಅಂತಂದರು. ಅದಕ್ಕೆ ರಾಜನಾಥ್ ಸಿಂಗ್ ತಪರಾಕಿ ಹೊಡೆಯುವಾಗೆ ಉತ್ತರ ಕೊಟ್ಟಿದ್ದಾರೆ. ಈ ರಾಹುಲ್ ಗಾಂಧಿಯ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ಬಾಯಿ ಬಡುಕತನ, ಎಳಸುತನ, ಅಪ್ರಬುದ್ಧತನ, ಯಾವುದೇ ಅಧ್ಯಯನ ಇಲ್ಲ, ಸತ್ಯಶೋಧತೆ ಇಲ್ಲ, ಹಿರಿಯರಿಂದ ಕೇಳಿ ತಿಳ್ಕೊಳ್ಬೇಕು ಅನ್ನುವಂಥ ಕನಿಷ್ಠ ಜ್ಞಾನವೂ ಇಲ್ಲ. ನಾನೇ ಮೋದಿಯವರ ಎದುರು ಭಯಂಕರ ಭಾಷಣ ಮಾಡಿ ಇಡೀ ದೇಶದ ಗಮನವನ್ನು ಸೆಳೆತೇನೆ ವಿರೋಧ ಪಕ್ಷದ ನಾಯಕನಾಗಿ ಅನ್ನುವ ಹುಂಬತನದ ಮಧ್ಯೆ ಅವರೇನು ಸಂಸತ್ತಿನಲ್ಲಿ ಮಾತಾಡಿದ್ರಲ್ಲ, ಸಂಸತ್ತಿನ ಮಾನವನ್ನು, ಘನತೆಯನ್ನು, ಮರ್ಯಾದೆಯನ್ನು ಅತ್ಯಂತ ಕೆಳಮಟ್ಟಕ್ಕೆ ಇಳಿಸಿದರು. ಅದರ ಜೊತೆಗೆ ಸಾಂವಿಧಾನಿಕವಾದಂಥ ಆ ಪವಿತ್ರವಾದಂಥ ಸ್ಥಳದಲ್ಲಿ ಸುಳ್ಳುಗಳ ಸರಮಾಲೆಯನ್ನು ಹೆಣೆದರು. ಅದಕ್ಕೆ ಮೋದಿಯವರು ಕಂಪ್ಲೀಟಾಗಿ ಅವರ ಮುಖವಾಡವನ್ನು ಕಳಚಿ ಬೆತ್ತಲೆಗೊಳಿಸಿದರು. ಈಗ ರಾಜನಾಥ್ ಸಿಂಗ್ ಅದನ್ನು ಹೇಳ್ತಾರೆ, ಹುತಾತ್ಮರಾದವರಿಗೆ ಪರಿಹಾರ ಕೊಟ್ಟಿಲ್ಲ, ಅವರ ಕುಟುಂಬ ಬೀದಿ ಪಾಲಾಗಿದೆ ಅಂತ ಹೇಳಿದ ರಾಹುಲ್ ಗಾಂಧಿಯವರೇ, 1 ಕೋಟಿ ಪರಿಹಾರವನ್ನು ಕೊಟ್ಟಿದ್ದೇವೆ. ಬಾರ್ಡರಲ್ಲಿ ಅವರು ಕೆಲಸ ಮಾಡುವಾಗ ಹುತಾತ್ಮರಾದವರಿಗೆ 1 ಕೋಟಿಯನ್ನು ಪರಿಹಾರವನ್ನು ಕೊಟ್ಟಿದ್ದೇವೆ. ಬಾರ್ಡರ್ ಕೆಲಸದಲ್ಲಿ ಇಲ್ಲದೇನೆ ಅವರು ಸಹಜವಾದ ಕೆಲಸದಲ್ಲಿದ್ದು ಮರಣ ಹೊಂದಿದರೆ ಅವರಿಗೆ 92 ಲಕ್ಷ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸವಲತ್ತುಗಳನ್ನು ಕೊಟ್ಟಿದ್ದೇವೆ. ಅದಕ್ಕೆ ಎಲ್ಲ ದಾಖಲೆಗಳನ್ನು ನಾವು ಕೊಡ್ತೇವೆ. ಅದೇ ರೀತಿ ಅಗ್ನಿವೀರ್ ಯೋಜನೆಯಲ್ಲಿ ಕೆಲಸ ಮಾಡಿ ಅವರು ಆ ಒಂದು ಅವಧಿ ಮುಗಿದಾಗ ಅವರು ಅಲ್ಲಿಂದ ನಿವೃತ್ತಿಯ ಮೂಲಕ ಹೊರಗೆ ಬಂದಾಗ ಅವರಿಗೆ 40 ಲಕ್ಷಗಳನ್ನು ಕೊಡಲಾಗ್ತದೆ. ಅವರಿಗೆ ಬೇರೆ ಬೇರೆ ಭತ್ಯೆಗಳನ್ನು ಕೊಡಲಾಗ್ತದೆ. ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ. ಅಗ್ನಿವೀರ್ ಯೋಜನೆಯ ಬಗ್ಗೆ ಆಕ್ಷೇಪ ಮತ್ತು ಅದರ ಬಗ್ಗೆ ಕೆಲವು ಅಮೆಂಡ್ಮೆಂಟ್ ಆಗಬೇಕು ಅಂತೆಲ್ಲ ಮಾತುಗಳು, ಕೂಗುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಅವಧಿಯನ್ನು ವಿಸ್ತರಣೆ ಮಾಡಿದ್ದೇವೆ. ಆಮೇಲೆ ಆಯ್ಕೆಯ ವಯಸ್ಸಿನ ಪರಿಮಿತಿಯಲ್ಲಿ ವಿಸ್ತರಣೆಯನ್ನು ಮಾಡಿದ್ದೇವೆ. ಏನಾದರೂ ವಿಶೇಷ ಚೇತನರಾದರೆ ಅಂದರೆ ಅವರು ಅಗ್ನಿವೀರ್ ಯೋಜನೆಯಲ್ಲಿ ಬಂದು ಅಲ್ಲಿ ಎಲ್ಲಾದರೂ ಅಂಗವೂನ ಆದರೆ, ಏನಾದರೂ ತೊಂದರೆಗಿಂದರೆ ಆದರೆ ಅವರಿಗೆ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನೂ ಮಾಡಿದ್ದೇವೆ. ಕೇಳಿದ್ರಲ್ಲ, ಅಂದರೆ ಸರ್ಕಾರದ ಯಾವುದೇ ಕಡತಗಳ ಮೂಲಕ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನೂ ತರಿಸ್ಕೊಳ್ಳದೇನೆ ಬಾಯಿಗೆ ಬಂದಾಗೆ ಮಾತಾಡುವ, ಅಲ್ಲಿ ತನ್ನದೇ ಆದಂಥ ಒಂದಿಮಾಗದರ ಮೂಲಕ ಚಪ್ಪಾಳೆಗಿಟ್ಟಿಸಿಕೊಳ್ಳುವ ಈ ಚಪಲಕ್ಕೆ ರಾಹುಲ್ ಗಾಂಧಿ
ಎಷ್ಟರ ಮಟ್ಟಿಗೆ ಬಿದ್ದಿದ್ದಾರೆ, ಗಾಂಭೀರ್ಯವನ್ನು ಎಷ್ಟರ ಮಟ್ಟಿಗೆ ಕಳ್ಕೊಂಡಿದ್ದಾರೆ. ಮತ್ತು ಪ್ರಚಾರ ಭಾಷಣವೂ ಒಂದೇ, ಸಂಸತ್ತಿನ ಪ್ರತಿಪಕ್ಷದ ನಾಯಕನಾಗಿ ತಾನಾಡುವ ಮಾತೂ ಒಂದೇ ಅಂತ ಭಾವಿಸಿದ್ದರ ಪರಿಣಾಮ ಅಯೋಧ್ಯೆ ಮತ್ತು ಅಗ್ನಿವೀರ್ ಅದರ ಜೊತೆಗೆ ಉಳಿದಂಥದ್ದೆಲ್ಲವನ್ನ ಮೋದಿಯವರು ಹೇಗೆ ಅವರಿಗೆ ತಪರಾಕಿ ಹೊಡೆಯುವಾಗೆ ಅಂಕಿಅಂಶಗಳನ್ನು ಇಟ್ಟುಕೊಂಡು ಮಾತಾಡಿದ್ದಾರೆ ಅನ್ನೋದನ್ನು ಕಳೆದ ವಿಡಿಯೋದಲ್ಲಿ ನಾನು ಮಾತಾಡಿದ್ದೇನೆ, ನೀವು ಅದನ್ನು ಗಮನಿಸಿದ್ದೀರಿ. ಅಲಹಾಬಾದಿನ ಹೈಕೋರ್ಟಿನ ನ್ಯಾಯಮೂರ್ತಿ ರೋಹಿತ್ ರಂಜನ್ ಅಗರ್ವಾಲ್ ಪೀಠ ಮತಾಂತರದ ಬಗ್ಗೆ ಬಹಳ ಕಳಕಳಿಯನ್ನು, ನೋವನ್ನು ವ್ಯಕ್ತಪಡಿಸಿದೆ. ಮತಾಂತರಕ್ಕಾಗಿ ಇದೇ ರೀತಿ ನೀವು ರ್ಯಾಲಿಗಳನ್ನು ಮತ್ತು ಸಮಾವೇಶಗಳನ್ನು ಮುಂದುವರಿಸಲಿಕ್ಕೆ ಬಿಟ್ರಿ ಅಂತಾದರೆ, ಒಂದು ಕಾಲ ಬಂದಿತ್ತು ಭಾರತದಲ್ಲಿ ಬಹುಸಂಖ್ಯಾತರಾದಿದ್ದಂಥ ಹಿಂದೂಗಳು ಅಲ್ಪಸಂಖ್ಯಾತರಾಗುವಂಥ ಒಂದು ಭಯವನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಆದ್ದರಿಂದ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳತಕ್ಕದ್ದು. ಮತಾಂತರ ನಮ್ಮ ಸಾಂವಿಧಾನಿಕವಾದ ಹಕ್ಕೇ ಅಲ್ಲ, ಮತಾಂತರ ಮಾಡಿಕೂಡುದು ಅನ್ನುವಂಥ ಮಾತನ್ನು ನ್ಯಾಯಮೂರ್ತಿ ರೋಹಿತ್ ರಂಜನ್ ಅಗರ್ವಾಲ್ ಪೀಠ ಅತ್ಯಂತ ಗಂಭೀರವಾಗಿ ಹೇಳಿದೆ. ಹಾಗಾದರೆ ಇದು ಪ್ರಕರಣ ಏನು ಅಂತ ನಾವು ಭಾವಿಸುವುದಾದರೆ, ಉತ್ತರ ಪ್ರದೇಶದ ಹಲವು ಭಾಗಗಳಲ್ಲಿ ಬಡವರನ್ನು ಮತ್ತು ಆರ್ಥಿಕವಾಗಿ ಹಿಂದುಳಿದವರನ್ನು ಆಮಿಷ ಒಡ್ಡುವ ಮೂಲಕ ಕ್ರಿಶ್ಚಿಯನ್ ಮತಕ್ಕೆ ಮತಾಂತರ ಮಾಡುವಂಥ ಕೆಲಸ ಅವ್ಯಾಹತವಾಗಿ ನಡೀತಾ ಇತ್ತು. ಅದೇ ಹಿನ್ನೆಲೆಯಲ್ಲಿ ರಾಮಕಾಳಿ ಪ್ರಜಾಪತಿ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಹಿನ್ನೆಲೆಯಲ್ಲಿ ಕೈಲಾಶ್ ಅನ್ನುವಂಥ ಮತಾಂತರಗೊಳಿಸ್ತಾ ಇದ್ದಂಥ ವ್ಯಕ್ತಿಯ ಬಗ್ಗೆ ದೂರನ್ನು ದಾಖಲಿಸಿದ್ದಾರೆ. ರಾಮಕಾಳಿ ಪ್ರಜಾಪತಿ ಅವರ ಸಹೋದರರನ್ನು ಅವರು ಸ್ವಲ್ಪ ಮಟ್ಟಿಗೆ ಮಾನಸಿಕ ಅಸ್ವಸ್ಥ, ಅವರನ್ನು ಮರಳು ಮಾಡಿ ಮತಾಂತರಗೊಳಿಸಿ ಅವರಿಗೆ ಹಣವನ್ನು ಕೊಟ್ಟು ದೆಹಲಿಯಲ್ಲಿ ಕಳ್ಕೊಂಡೋಗಿ ಬಿಡಲಾಗಿದೆ. ಅವರು ಮತ್ತೆ ವಾಪಸ್ ಬಂದಿಲ್ಲ. ನಮಗೆ ಸಹೋದರನನ್ನು ಹುಡುಕಿಕೊಡಿ, ಮತಾಂತರಕ್ಕೆ ಅವರ ಬಡತನವನ್ನು ಮತ್ತು ಮಾನಸಿಕ ಅಸ್ವಸ್ಥತೆಯನ್ನು ಇತ್ಯಾದಿ ಆ ಕೊರತೆಗಳನ್ನು ಬಳಸಿಕೊಂಡು ನಾವು ಅವರಿಗೆ ಏನೋ ಆಕಾಶ ತೋರಿಸ್ತೇವೆ, ಧಾರ್ಮಿಕವಾಗಿ ನೀವು ಮತಾಂತರ ಹೊಂದಿ ಕ್ರಿಶ್ಚಿಯನ್ರಾದರೆ ನಿಮಗೆ ಸ್ವರ್ಗ ಸಿಗತ್ತೆ, ಮಣ್ಣು ಮಸಿ ಅಂತ ಹೇಳಿ ಅವರಿಗೆ ಬದುಕಿನ ಒಂದು ಸೌಲಭ್ಯಗಳನ್ನು ಕಲ್ಪಿಸ್ತೇವೆ ಅನ್ನುವಂಥ ಮರಳು ಮಾತುಗಳ ಮೂಲಕ ಅವರನ್ನು ಮತಾಂತರಿಸುವ ಕೆಲಸವನ್ನು ಈ ಕೈಲಾಶ್ ಅನ್ನುವ ವ್ಯಕ್ತಿ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವರನ್ನು ನೀವು ವಿಚಾರಣೆಗೊಳಿಸಿ ನನಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ಪ್ರಕರಣ ಇದು. ಆ ಪ್ರಕರಣದಲ್ಲಿ ನ್ಯಾಯಮೂರ್ತಿಯವರು ಅವರಿಗೆ ಜಾಮೀನನ್ನು ನಿರಾಕರಿಸುವ ಒಂದು ನಿರ್ಣಯವನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಪ್ರಚಾರ ಎಂದರೆ ಧರ್ಮವನ್ನು ಉತ್ತೇಜಿಸುವುದೇ ಹೊರತು ವ್ಯಕ್ತಿಗಳ ಧರ್ಮವನ್ನು ಪರಿವರ್ತಿಸುವುದಲ್ಲ, ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಷ್ಠುರವಾಗಿ ಹೇಳಿದ್ದಾರೆ. ಇದಕ್ಕೆ ಒಂದು ಜಾಗೃತಿ ಅಭಿಯಾನ ಆಗಬೇಕು. ಇಂಥ ಸಮಾವೇಶಗಳನ್ನು, ರ್ಯಾಲಿಯನ್ನು ಕಡ್ಡಾಯವಾಗಿ ನಿಷೇಧಿಸಬೇಕು. ಮತಾಂತರಗೊಳಿಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಕಠಿಣವಾದ ಶಿಕ್ಷೆ ಆಗಬೇಕು. ಯಾಕೆಂತಂದರೆ ಈ ದೇಶ ಅದರದೇ ಆದಂಥ ತನವನ್ನು, ಅದರದೇ ಆದಂಥ ಧರ್ಮವನ್ನು, ಅದರದೇ ಆದಂಥ ಒಂದು ಹಿನ್ನೆಲೆಯನ್ನು ಹೊಂದಿದೆ. ಬಹುಸಂಖ್ಯಾತರಾದಂಥ ಹಿಂದೂಗಳು ಒಂದು ದಿನ ಅಲ್ಪಸಂಖ್ಯಾತರಾಗಿಬಿಡಬಹುದು, ಈ ಆತಂಕವನ್ನು ಎದುರು ನೋಡ್ತಾ ಇದ್ದೇವೆ ಅಂತ ನ್ಯಾಯಮೂರ್ತಿಗಳ ಪೀಠ ಕಳಕಳಿಯನ್ನು ವ್ಯಕ್ತಪಡಿಸಿದೆ. ಸಂವಿಧಾನದ 25ನೇ ವಿಧಿಯ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಕೂಡ ಧಾರ್ಮಿಕವಾಗಿ ಮತಾಂತರಿಸುವ ಹಕ್ಕು ಇಲ್ಲ. ಇದು ಸಂವಿಧಾನದ ವಿರೋಧಿ, ಸಂವಿಧಾನದ ಉಲ್ಲಂಘನೆ ಅಂತೇಳಿ ಕೈಲಾಶ್ ಅವರಿಗೆ ಅವರು ಜಾಮೀನನ್ನು ನಿರಾಕರಿಸಿದ್ದಾರೆ. ಹಾಗಾಗಿ ಹಲವು ಹಿಂದೂ ಗ್ರಾಮಸ್ಥರನ್ನು, ಬಡವರನ್ನು, ಮಾನಸಿಕ ಅಸ್ವಸ್ಥರನ್ನು, ಅವರಿಗೆ ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಒಡ್ಡಿ ಇದು ಈಶಾನ್ಯ ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚು ಕಾಣಿಸ್ಕೊಳ್ತಾ ಇದೆ. ಇಡೀ ದೇಶಾದ್ಯಂತ ಇದು ಕಾಣಿಸ್ಕೊಳ್ತಾ ಇದೆ. ಇದು ಕಾಂಗ್ರೆಸ್ಸಿನ ಕೊಡುಗೆ. ಸಂವಿಧಾನವನ್ನು ಬದಲಾಯಿಸುವ ಮೂಲಕ, ಅಮೆಂಡ್ಮೆಂಟ್ ತರುವ ಮೂಲಕ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸ್ವೇಚ್ಛೆಯ ಸ್ವರೂಪದಲ್ಲಿ ಅನ್ಯ ಧರ್ಮೀಯರಿಗೆ ನೀಡುವ ಮೂಲಕ, ಮತಕ್ಕೆ ನೀಡುವ ಮೂಲಕ ಹಿಂದೂ ಧಾರ್ಮಿಕರಿಗೆ, ಹಿಂದೂ ಧರ್ಮಕ್ಕೆ
ತನ್ನ ಧರ್ಮದ ಪ್ರಚಾರದ ಹಕ್ಕನ್ನು ಕಸಿದುಕೊಳ್ಳುವ ಮೂಲಕ ಇವತ್ತು ಹೇಳ್ತಾರೆ ನಾವು ಸಂವಿಧಾನವನ್ನು ರಕ್ಷಿಸಲಿಕ್ಕೆ ಬಂದವರು, ಸಂವಿಧಾನವನ್ನು ಭಕ್ಷಿಸಲಿಕ್ಕೆ ಬಂದವರು ಕಾಂಗ್ರೆಸ್ನವರು. ಅದನ್ನು ಈ 75 ವರ್ಷದಲ್ಲಿ ತಮಗೆ ಬೇಕಾದ ಹಾಗೆ ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ದಾರೆ. ಆರ್ಟಿಕಲ್ 28ರ ಪ್ರಕಾರ ಹಿಂದೂಗಳಿಗಿರುವ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಳ್ಳಾಯಿತು. ಅದೇ ಆರ್ಟಿಕಲ್ 30 ಮೂಲಕ ಮುಸ್ಲಿಮರಿಗೆ ಮತ್ತು ಕ್ರಿಶ್ಚಿಯನ್ನರಿಗೆ ಧಾರ್ಮಿಕ ಪ್ರಚಾರವನ್ನು ಮಾಡುವ ಹಕ್ಕನ್ನು ಕೊಡಲಾಯಿತು. ನಮ್ಮ ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸರ್ಕಾರದ ಸುಪರ್ದಿಗೆ ಒಳಪಡಿಸಲಾಯಿತು. 1951 ವಿಧಿಯ ಪ್ರಕಾರ ಅಲ್ಲಿಯ ಹಣಕಾಸಿನ ವ್ಯವಸ್ಥೆ ಎಲ್ಲವನ್ನೂ ಸರ್ಕಾರಕ್ಕೆ ಬರುವ ಹಾಗೆ ಮಾಡಿಕೊಳ್ಳಾಯಿತು. ಅಲ್ಲಿಯೂ ನಮ್ಮ ಸ್ವಾಯತ್ತೆಯನ್ನು ಕಸಿದುಕೊಳ್ಳಾಯಿತು. ಅಲ್ಲಿ ಬರುವ ಹುಂಡಿ ಹಣವನ್ನು ಸಂಪೂರ್ಣವಾಗಿ ಮುಸ್ಲಿಮರ ಮತ್ತು ಕ್ರಿಶ್ಚಿಯನ್ರ ಮಸೀದಿಗಳಿಗೆ, ಚರ್ಚ್ಗಳನ್ನು ಕಟ್ಟಲಿಕ್ಕೆ ಕೊಡಲಾಯಿತು. ಅವರ ಧಾರ್ಮಿಕವಾದಂಥ ಪ್ರಚಾರಕ್ಕೆ ನಮ್ಮ ದೇವಸ್ಥಾನದ ದುಡ್ಡನ್ನು ಬಳಸುವಂಥ ಕೆಲಸ ನಡೀತಾ ಇದೆ. ಇದರ ಬಗ್ಗೆ ನಮಗೆ ಯಾರಿಗೂ ಗೊಡವೆನೇ ಇಲ್ಲ. ಮತಾಂತರ ಅವ್ಯಾಹತವಾಗಿ ಮಾಡ್ತಾ ಇದ್ರು. ಎಲ್ಲೋ ಬಜರಂಗ ದಳದವರು, VHP ಅವರು, RSSನವರು ಇದನ್ನು ಗಮನಕ್ಕೆ ತಂದರೆ ಈ ದರಿದ್ರ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರಗಳು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತವೆ ಹೊರತು ಬೇರೆ ಯಾವ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಅಲಹಾಬಾದಿನ ಕೋರ್ಟಿನ ನ್ಯಾಯಪೀಠ ಇಷ್ಟರ ಮಟ್ಟಿಗೆ ಕಳಕಳಿಯನ್ನು ವ್ಯಕ್ತಪಡಿಸುವುದಕ್ಕೆ ಕಾರಣ ಏನು? ಮತಾಂತರ ಆ ಲೆವೆಲಲ್ಲಿ ನಡೀತಾ ಇದೆ, ಅತ್ಯಂತ ತುರುಸಾಗಿ ಬಿರುಸಾಗಿ ನಡೀತಾ ಇದೆ. ಅದಕ್ಕೆ ಇಟಲಿಯ ಪ್ರಕಾರವಾದಂಥ ಬೆಂಗಾವಲಿದೆ. ಪೋಪ್ ಜಾನ್ ಪಾಲ್ ಬಂದು ದೆಹಲಿಯಲ್ಲಿ ಏನು ಮಾತಾಡಿದ್ರು ಅಂತ ನಾವು ಮರೆಯಲಿಲ್ಲ. ಇನ್ನುವೇ ಕಾಂಗ್ರೆಸ್ ಸರ್ಕಾರ ಇತ್ತು, ಸೋನಿಯಾಜಿಯವರ ಅಭಯ ಇತ್ತು, ಇದೇ ಅಭಯ ಹಸ್ತ. ಮತಾಂತರ ನಮ್ಮ ಹಕ್ಕು ಅನ್ನುವುದನ್ನು ಭಾರತದಂಥ ಬಹುತ್ವದಲ್ಲಿ ಏಕತ್ವವನ್ನು ಪ್ರತಿಪಾದಿಸುವ ಹಿಂದೂ ದೇಶ, ಇಡೀ ಪ್ರಪಂಚದಲ್ಲಿ ಹಿಂದೂ ದೇಶ, ಏಕೈಕ ಹಿಂದೂ ದೇಶ, ನಮ್ಮ ಸನಾತನ ಧರ್ಮವೇ ನಮ್ಮ ಮೂಲ ಬೇರು. ಅಂಥ ದೇಶದ ನೆಲದಲ್ಲಿ ನಿಂತು, ದೆಹಲಿಯಲ್ಲಿ ನಿಂತು ಪೋಪ್ ಜಾನ್ ಪಾಲ್ ಏನು ಹೇಳಿದರು? ಮತಾಂತರ ನಮ್ಮ ಹಕ್ಕು. ಇದು ಕಾಂಗ್ರೆಸ್ಸಿನ ಪ್ರೇರಣೆ, ಸೋನಿಯಾ ಅವರ ಪ್ರೇರಣೆ. ಹಾಗಾಗಿ ಕೇಳ್ತಾ ಇದ್ದೇನೆ ನಾನು, ರಾಹುಲ್ ಜಿ, ನೀವು ಹಿಂದುವೇ, ಕ್ರಿಶ್ಚಿಯನ್ನರೇ, ಮುಸ್ಲಿಮರೇ, ಇದನ್ನು ನೀವು ಸಾಬೀತುಪಡಿಸಬೇಕಾಗಿದೆ. ಇಲ್ಲದೇ ಇದ್ದರೆ ನೀವು ಹಿಂದೂ ಧರ್ಮದ ಮೇಲೆ ಈ ರೀತಿಯ ದಾಳಿ ನಡೀಲಿಕ್ಕೆ ಬಿಡ್ತಿರಲಿಲ್ಲ, ಅಥವಾ ಹಿಂದೂಗಳು ಹಿಂಸಾರತಿಗಳು ಅಂತ ಹೇಳ್ತಿರಲಿಲ್ಲ, ಸುಳ್ಳುಗಾರರು ಅಂತ ಹೇಳ್ತಿರಲಿಲ್ಲ, ದ್ವೇಷ ಬಿತ್ತುವವರು ಅಂತ ಹೇಳ್ತಿರಲಿಲ್ಲ. ನಿಮ್ಮ ಪ್ರತಿ ಮಾತಿಗೆ BJP, ರಾಜನಾಥ್ ಸಿಂಗ್, ಅಮಿತ್ ಶಾ, ಯೋಗಿನಾಥ್, ಪ್ರಧಾನಿ ಮೋದಿಯವರು ಖಡಕ್ಕಾಗಿ ಉತ್ತರವನ್ನು ಕೊಡುವ ಮೂಲಕ ದೇಶಕ್ಕೆ ಸ್ಪಷ್ಟವಾದಂಥ ಸತ್ಯವನ್ನು ತೆರೆದಿಟ್ಟಿದ್ದಾರೆ. ಇವತ್ತು ಮತಾಂತರದ ಪಿಡುಗು, ಮತಾಂತರದ ಈ ಪಿಡುಗಿನ ಬಗ್ಗೆ ಅಲಹಾಬಾದ್ ಕೋರ್ಟೇ ಈ ರೀತಿಯ ಕಳಕಳಿಯನ್ನು ವ್ಯಕ್ತಪಡಿಸ್ತದೆ ಅಂತ ಆದರೆ 2 ಭಾಳ ಮುಖ್ಯವಾದ ಬದಲಾವಣೆಗಳಾಗಬೇಕಿಲ್ಲಿ. ಒಂದು, NDA ಸರ್ಕಾರ ಇದರ ಬಗ್ಗೆ ಕರಾರುವಕ್ಕಾದಂಥ ಕಾನೂನನ್ನು ಗಟ್ಟಿಗೊಳಿಸಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಮತಾಂತರಗೊಳಿಸುವ ಯಾವುದೇ ವ್ಯಕ್ತಿ ಇರಲಿ, ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು. ಬಡವರಿಗೆ, ದೀನರಿಗೆ, ದಲಿತರಿಗೆ ನೋಡಿ, ಆ ಮಂಗಳೂರಲ್ಲಿ ಆ ದಲಿತರನ್ನು ಅವರು ಬೌದ್ಧ ಧರ್ಮಕ್ಕೆ ಹೋಗ್ತಾ ಇದ್ದರು, ಅವರನ್ನು ತಡೆದು ಇಲ್ಲಿ ನಿಮಗೆ ಶಾಂತಿ ಇದೆ, ಸಹಬಾಳ್ವೆ ಇದೆ, ಸಮಾನತೆ ಇದೆ, ಹಿಂದೂ ಧರ್ಮದಲ್ಲಿ ಅದೆಲ್ಲವನ್ನೂ ನಿಮಗೆ ಕಸಿದುಕೊಳ್ಳಲಾಗಿದೆ, ಶತಶತಮಾನಗಳಿಂದ ನಿಮಗೆ ಆ ನೋವಿದೆ, ನಮ್ಮಲ್ಲಿಗೆ ಬನ್ನಿ, ನಾವು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇವೆ, ಸಮಾನತೆಯನ್ನು ಕೊಡ್ತೇವೆ, ಬದುಕುವ ಎಲ್ಲ ಸೌಲಭ್ಯಗಳನ್ನು ಕೊಡ್ತೇವೆ ಅಂತ ಕರ್ಕೊಂಡೋಗಿ ಏನಾಯಿತು ಕತೆ? ಈಗ ಸಮಾನವಾಗಿ ಚರ್ಚಲ್ಲಿ ಪ್ರಾರ್ಥನೆಗೆ ಅವಕಾಶ ಇಲ್ಲ. ಕ್ಯಾಥೋಲಿಕ್ ಯಾವುದೇ ಕುಟುಂಬದ ಹೆಣ್ಣುಮಕ್ಕಳನ್ನು ಇವರಿಗೆ ಕೊಡಲಿಕ್ಕೆ ಒಪ್ಪುವುದಿಲ್ಲ. ಸಮಾನಾಂತರವಾದಂಥ ಯಾವುದೇ ಊಟ ಉಪಚಾರ ಇಲ್ಲ. ಈಗ ದಲಿತ ಕ್ರಿಶ್ಚಿಯನ್ ಅಂತ ಅವರು ಸಂಘಟನೆ ಕಟ್ಟಿಕೊಂಡು ಅಲ್ಲಿ ಸಮಾನತೆಗಾಗಿ ಹೋರಾಡ್ತಾ ಇದ್ದಾರೆ. ಈ ಬೂಟಾಟಿಕೆಯನ್ನು, ಈ ಸುಳ್ಳನ್ನು, ಈ ತೇಪೆ ಹಚ್ಚುವ ಕೆಲಸವನ್ನು, ಈ ಹೊರಗೆ ಶೃಂಗಾರ ಒಳಗೆ ಗೋಳಿ ಸೊಪ್ಪು ಅನ್ನುವಂಥ ಅವರ ಪ್ರಚಾರದ ಮತಾಂತರದ ಆ ಗಿಲೀಟನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದರ ಬಗ್ಗೆ ಮಾತಾಡಿದವರೆಲ್ಲ ಕ್ರಿಶ್ಚಿಯನ್ ವಿರೋಧಿಗಳು ಅಂತ ಹಣೆಪಟ್ಟಿ ಕಟ್ಟಲಾಗ್ತದೆ. ಈ ಬುದ್ಧಿಜೀವಿಗಳು, ಎಡಪಂಥೀಯರು, ಕಾಂಗ್ರೆಸ್ಸಿಗರು ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಅದೆಲ್ಲದರ ಅರಿವಿದ್ದೇ ಅಲಹಾಬಾದ್ ಕೋರ್ಟಿನ ನ್ಯಾಯಮೂರ್ತಿಗಳ ಪೀಠ ಈ ಕಳಕಳಿಯನ್ನು ವ್ಯಕ್ತಪಡಿಸಿದ್ದು. ಇಲ್ಲಿ ಮುಖ್ಯವಾಗಿ ಹಿಂದೂಗಳ ಮೇಲೆ ಈ ರೀತಿಯ ಎಲ್ಲ ದೌರ್ಜನ್ಯ ನಡೀತಾ ಇದೆ.
ಎಲ್ಲ ಹಿಂಸಾತ್ಮಕವಾದಂಥ ಕೆಲಸ ನಡೀತಾ ಇದೆ. ಕರ್ನಾಟಕದ ಸರ್ಕಾರ ದೇ ಆರ್ ಆಲ್ ಮೈ ಬ್ರದರ್ಸ್ ಅಂತ ಡಿ ಕೆ ಶಿವಕುಮಾರ್ ಹೇಳ್ಕೊಳ್ತಾರೆ. ಪ್ರತಿ ಒಂದು ಕೊಲೆ, ಪ್ರತಿ ಒಂದು ಸುಲಿಗೆ, ಪ್ರತಿ ಒಂದು ಅನಾಹುತ, ಪ್ರತಿ ಒಂದು ಸಾಮಾಜಿಕವಾದ ವಿಪ್ಲವ ಎಲ್ಲವೂ ಆ ಕಡೆಯಿಂದಲೇ ನಡೀತಾ ಇದೆ. ಹೂಬೆ ಆಗಿ NIA ಬಂದು ಹಿಡಿದು ಒಳಗಾಗ್ತಾ ಇದೆ. ಆದರೂ ಕೂಡ ಅವರಿಗೇನೇ ರಕ್ಷಣೆ ಕೊಡ್ತೇವೆ, ಇದು ನಮ್ಮ ಪ್ರಥಮ ಆದ್ಯತೆ ಅಂತ ಇದೆ ಕರ್ನಾಟಕ ಸರ್ಕಾರ. ಮತ್ತೆ ರಾಹುಲ್ ಗಾಂಧಿ ಹೇಳ್ತಾರೆ, ಎಲ್ಲ ಧರ್ಮದಲ್ಲೂ ಶಾಂತಿ, ಸಹಬಾಳ್ವೆ, ಅಹಿಂಸೆ ಇದೆ. ಹಿಂಸೆ ಮಾಡುವವರು ಯಾರು, ಮಾಡಿದವರು ಯಾರು, ಅದು ಯಾವ ಮೂಲದಿಂದ ಬರ್ತಾ ಇದೆ, ಅದನ್ನು ಮೊದಲು ಕಂಡುಹಿಡಿಯಿರಿ. ರಾಹುಲ್ ಗಾಂಧಿಯವರೇ, ಅಧಿಕಾರದ ಮತ್ತಿನ ಅಧಿಕಾರಕ್ಕೆ ಏನಕ್ಕೇನ ಬಂದೇ ಬಿಡ್ತೇವೆ ಅನ್ನುವ ಅಹಂಕಾರವೋ ಅಥವಾ ದರ್ಪವೋ ಅದರ ಚಸ್ಮ ಹಾಕ್ಕೊಂಡು ಸಹಿಷ್ಣುತೆ, ಅಹಿಂಸೆ ಅದನ್ನೆಲ್ಲ ಪಾಠ ಮಾಡೋದು ಭಾಳ ಸುಲಭ. ಪಾಠ ಮಾಡಬೇಡಿ. ಅದರ ಅಡಿಯಲ್ಲಿ ನಿಮ್ಮ ನಿಜವಾದಂಥ ಗೋಮುಖ ವ್ಯಾಘ್ರತನ ಇದೆ. ಈಗ ನಿಮಗೆ ಈಶ್ವರ ನೆನಪಾಗ್ತಾನೆ. ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಯಾವ ರೀತಿ ನೀವು ವರ್ತಿಸಿದ್ದೀರಿ ಅಂತ ಪ್ರಪಂಚ ಮರ್ತಿಲ್ಲ, ಭಾರತ ಮರ್ತಿಲ್ಲ. ಇಡೀ 523 ವರ್ಷದ ಹೋರಾಟದಲ್ಲಿ ಈ 75 ಅಥವಾ 136 ವರ್ಷ ಇತಿಹಾಸ ಇರುವ ಕಾಂಗ್ರೆಸ್ಸು ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ಮಥುರದ ಬಗ್ಗೆ, ಅಯೋಧ್ಯೆಯ ಬಗ್ಗೆ, ಜ್ಞಾನವ್ಯಾಪಿಯ ಬಗ್ಗೆ ಎಲ್ಲವನ್ನು ಗಮನಿಸಿದೆ. ನಿಮ್ಮ ಕಾಲದಲ್ಲಿ ಪ್ರತಿಯೊಂದು ಔರಂಗಜೇಬ ಇರ್ಬೋದು, ಖಿಲ್ಜಿ ಇರ್ಬೋದು, ಈ ದೇಶದ ವಿದ್ಯಾ ಸಂಪತ್ತನ್ನು, ಆರ್ಥಿಕ ಸಂಪತ್ತನ್ನು, ನಮ್ಮ ಸಾಮಾಜಿಕ ವ್ಯವಸ್ಥೆಯ ಹೆಣ್ಣುಮಕ್ಕಳನ್ನು ಕ್ರೂರವಾಗಿ ವಧೆ ಮಾಡಿದಂಥ, ಛಿದ್ರಗೊಳಿಸಿದಂಥ ಎಲ್ಲ ರಾಜ ಮಹಾರಾಜರ ಮಹಲುಗಳನ್ನು ಅತ್ಯಂತ ಸುಂದರವಾಗಿ ಅದನ್ನು ಮರುನಿರ್ಮಾಣ ಮಾಡಿದ್ದೀರಿ. ಆದರೆ ಹಿಂದೂ ಧರ್ಮಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ತಲೆ ಕೊಟ್ಟಂಥ, ಬಲಿದಾನಗೈದಂಥ ಮಹಾನ್ ಮೇಧಾವಿಗಳು, ಅರಸರು, ಶಿವಾಜಿ ಅಂಥವರು, ಅವರ ಇಡೀದಾದಂಥ ಮಹಲುಗಳಿರ್ಬೋದು, ಜನ್ಮಭೂಮಿ ಇರ್ಬೋದು, ಇವತ್ತಿಗೂ ಕೊಳಚೆ ಪ್ರದೇಶ ಆಗಿದೆ. ಅದೇ ಮಹಮ್ಮದೀಯರ ದಾಳಿಯಿಂದ ಇಡೀ ಭಾರತದ ಸಾಂಸ್ಕೃತಿಕ ಜಗತ್ತು ನೆಲೆ ತಲ್ಲಣಿಸಿ ಹೋಯಿತು 900 ವರ್ಷಗಳ ಕಾಲ. ಅಂಥ ದರಿದ್ರ ಮತ್ತು ದೇಶದ್ರೋಹಿ, ಹಿಂಸಾತ್ಮಕ, ರಕ್ತಪಿಪಾಸು ಸುಲ್ತಾನರುಗಳ ಮಹಲುಗಳು ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನಮಗೆ ಕಾಣಿಸ್ಕೊಳ್ತದೆ. ಅದನ್ನು ಮರುನಿರ್ಮಾಣ ಮಾಡಲಾಗಿದೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ಹೆಸರಿನಲ್ಲಿ. ಅದೇ ಹಿಂದೂ ಮಹಾರಾಜರ ಹಿಂದುತ್ವದ ಉಳಿಸುವ ಒಂದು ಹೋರಾಟದಲ್ಲಿ ತಮ್ಮ ಬಲಿದಾನಗೈದಂಥವರು ಮಹಾನ್ ದೇಶ ಪ್ರೇಮಿಗಳು, ಸ್ವಾತಂತ್ರ್ಯ ಹೋರಾಟಗಾರರು, ಅವರೆಲ್ಲರ ಪಳೆಯುಳಿಕೆಗಳನ್ನು ಎಲ್ಲಿಯೂ ಉಳಿಯಗೊಡದೆ ನಾಶ ಮಾಡಿದ್ದಿದ್ರೆ ಅದು ಕಾಂಗ್ರೆಸ್ಸಿನ ದೊಡ್ಡತನ, ಕಾಂಗ್ರೆಸ್ಸಿನ ಸಾಧನೆ. ಈಗ ಹಿಂದೂಗಳ ಬಗ್ಗೆ ಈಶ್ವರನ ಫೋಟೋವನ್ನು ಹಿಡ್ಕೊಬಂದು ಅಭಯ ಮುದ್ರೆಯ ಬಗ್ಗೆ ಮಾತಾಡ್ತೀರಿ. ಅದೇ ಬಾಯಲ್ಲಿ ಓದುವುದು ಕಾಶಿಪಟ, ತಿನ್ನುವುದು ಮಶಿಕೆಂಡ, ಕೈಯಲ್ಲಿ ಸಲಾಮು, ಬಗಲಲ್ಲಿ ದೊಣ್ಣೆ, ಇದು ನಮಗೆ ಅರ್ಥ ಆಗೋದಿಲ್ಲ ಅಂತ ಭಾವಿಸ್ಬೇಡಿ. ಒಂದು ಕಡೆ ಈಶ್ವರನನ್ನು ತೋರಿಸ್ತೀರಿ, ಇನ್ನೊಂದು ಕಡೆ ಹಿಂದೂ ಧರ್ಮವನ್ನು ಸಾರಾ ಸಗಟು ಹಿಂಸಾರತಿಗಳು ಅಂತೇಳಿ ಹೀಗಳಿತೀರಿ. ಎಲ್ಲ ನಿಮ್ಮ ಛದ್ಮವೇಷವನ್ನು ಕಳಚಿಡಲಾಗಿದೆ, ನಿಮ್ಮ ಮುಖವಾಡ ಕಳಚಿ ಬಿದ್ದಿದೆ. ನಿಮಗೆ ಯಾವುದೇ ಈ ಬೂಟಾಟಿಕೆಯ ಆಕ್ರೋಶದ ಮಾತುಗಳು ಯಾರೂ ಕೇಳುವ ಸ್ಥಿತಿಯಲ್ಲಿಲ್ಲ. ಕಾರಣ ಏನು ಗೊತ್ತಾ? ನಮ್ಮ ಹಿಂದೂಗಳಿಗೆ ಮಗ್ಗಲಿಗೆ ನೀರು ಹರಿಯುವುದಲ್ಲ, ರಕ್ತವೇ ಹರಿತಾ ಇದೆ. ಆದರೂ ಕೂಡ ಇನ್ನೂ ನಮ್ಮ ಹಿಂದೂ ಸಮಾಜಕ್ಕೆ ಒಟ್ಟಾಗಬೇಕು ಅಂತಿಲ್ಲ, ಒಗ್ಗಟ್ಟಾಗಬೇಕು ಅಂತಿಲ್ಲ. ಕೇವಲ ಸ್ಟೇಟಸ್ಸಲ್ಲಿ, ಕೇವಲ ವಾಟ್ಸಪ್ಪಲ್ಲಿ, ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಗನಂಧಾರಿ ಭಾಷಣ ಮಾಡಿಬಿಟ್ರಾಯಿತು, ಹೇಳಿಕೆಗಳನ್ನು ಕೊಟ್ಬಿಟ್ರಾಯಿತು. ಆದರೆ ಮತದಾನದ ಸಂದರ್ಭದಲ್ಲಿ ನಾವು ಹೋಗಿ ಮತ ಚಲಾಯಿಸುವ ಮೂಲಕ ಈ ದೇಶದ ಮೂಲ ಧರ್ಮವನ್ನು ಉಳಿಸಬೇಕು, ಸನಾತನತೆಯನ್ನು ಉಳಿಸಬೇಕು. ಆ ಉಳಿಸಲಿಕ್ಕೆ ಟೊಂಕ ಕಟ್ಟಿದಂಥ ಮೋದಿಯ ಇಡೀ ಪಡೆಯನ್ನು ನಾವು ಬಹುಮತಕ್ಕೆ ತರಬೇಕು ಅನ್ನುವಂಥ ಕನಿಷ್ಠ ಮಟ್ಟದ ಜ್ಞಾನ ಇಲ್ಲ. ದ್ರೋಹಿಗಳು ಅವರಲ್ಲ, ದ್ರೋಹಿಗಳು ನಾವು ಈ ದೇಶದ ದ್ರೋಹಿಗಳು. ಯಾಕೆಂತಂದರೆ ನಾವು ಈ ದೇಶವನ್ನು ಒಟ್ಟಾಗಿ, ಒಗ್ಗಟ್ಟಾಗಿ ಒಂದು ಸನಾತನ ಧರ್ಮದ ನೆಲೆಯಲ್ಲಿ ಅದನ್ನು ಕಟ್ಟಬೇಕು ಅನ್ನುವಂಥ ಪರಿಜ್ಞಾನ ಇಲ್ಲದಂಥ ನಾವು
ದರಿದ್ರರು, ಧಾರ್ಮಿಕ ದರಿದ್ರರು, ಆತ್ಮದ್ರೋಹಿಗಳು, ದೇಶದ್ರೋಹಿಗಳು. ಅದಲ್ಲದೆ ಇದ್ದರೆ ಈ ಸ್ಥಿತಿ ಈ ಸರ್ಕಾರಕ್ಕೆ ಈ ಸಾರಿ ಚುನಾವಣೆಯಲ್ಲಿ ಬರ್ತಿರಲಿಲ್ಲ. ಅವರ ಸ್ವಯಂಕೃತ ಅಪರಾಧವೂ ಇದೆ. ಅದರ ಜೊತೆಗೆ ನಾವು ಮತ ಚಲಾಯಿಸದೆ ಮೋಜು ಮಸ್ತಿ ಮಾಡಲಿಕ್ಕೆ ಹೋದೆವಲ್ಲ, ಅದಕ್ಕೆ ಸಿಕ್ಕಂಥ ಫಲ ಇದು. ನಮ್ಮ ಹೆಣ್ಮಕ್ಳು ಓಡಾಡಲಿಕ್ಕಾಗೋದಿಲ್ಲ, ನೆನಪಿಡಿ. ಕರ್ನಾಟಕ ಅದಕ್ಕೆ ಭಾಳಷ್ಟು ಉದಾಹರಣೆಗಳನ್ನು, ವಾಸ್ತವವನ್ನು ತೆರೆದಿಡ್ತಾ ಇದೆ. ಮುಂದೊಂದಿನ ಆ ರೀತಿ ಏನಾದರೂ ಆದರೆ ನಮ್ಮ ಮುಂದಿನ ತಲೆಮಾರು ಕಣ್ಣೀರಿನಲ್ಲೆಲ್ಲ ರಕ್ತದಲ್ಲಿ ಕೈ ತೊಳೆಯಬೇಕಾಗತ್ತೆ. ಜಾಗ್ರತೆ. ಅದನ್ನು ಮನೆಗಂಡೇ ಅಲಹಾಬಾದ್ ಹೈಕೋರ್ಟಿನ ನ್ಯಾಯಪೀಠ ಈ ಕಳಕಳಿಯನ್ನು, ಈ ನೋವನ್ನು, ಈ ಭಯಗ್ರಸ್ತ ವಾತಾವರಣದ ನಿರೀಕ್ಷೆಯನ್ನು ಮಾಡಿ ಈ ಮಾತನಾಡಿದೆ. ನಮಸ್ತೆ.